ನಾನು ಹಳೆ ಮಿರರ್‌ಗೆ ಕಲರ್‌ಫುಲ್ಲಾಗಿ ಹೊಸ ಲುಕ್ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಫೋಮ್ ಕ್ಲೇ ತಗೊಂಡಿದ್ದೀನಿ ಆ ಥರ ಫ್ಲವರ್ಸ್ ಮಾಡೋಕ್ಕೆ. ಇದು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಮಕ್ಕಳಾಡೋ ಕ್ಲೇನೇ ಎಲ್ಲ ಸ್ಟೇಷನರಿ ಶಾಪಲ್ಲೂ ಸಿಗುತ್ತೆ. ಬಟ್ ಫೋಮ್ ಕ್ಲೇ ಅಂತ ಇನ್ನೊಂದು ಮೋಲ್ಡಿಂಗ್ ಕ್ಲೇ ಅಂತ ಇರುತ್ತೆ. ಅದು ಬೇರೆದು, ಇದು ಫೋಮ್ ಕ್ಲೇ ಬೇರೆದು. ಇದು ಸೆಟ್ ಆಫ್ 12 ಕಲರ್ಸ್ ಬರುತ್ತೆ. ನಾನು ಈ ಥರ ಒಂದು 6 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ನಂದು ದೊಡ್ಡ ಮಿರರ್ ಇತ್ತು ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ಚಿಕ್ಕ ಮಿರರ್ ಇದ್ದರೆ ಒಂದು 2 ಪ್ಯಾಕೆಟ್ ಇಲ್ಲ 1 ಪ್ಯಾಕೆಟಲ್ಲಿ ಆಗೋಗುತ್ತೆ. ಈ ಥರ ಸ್ಮಾಲ್ ಬಾಲ್ಸ್ ಥರ ಮಾಡಿ ಅದನ್ನು ಅಂಟಿಸೋದಷ್ಟೇ. ಪಕ್ಕ ಪಕ್ಕ ಇಟ್ಟರೆ ಅದೇ ಅಂಟ್ಕೊಳುತ್ತೆ. ಈ ಥರ ನಾನೊಂದು 6 ಪೆಟಲ್ಸ್ ಥರ ಬರಲಿ ಅಂತ 6 ಬಾಲ್ಸ್ ಮಾಡಿದ್ದೀನಿ. ಇಲ್ಲ 5 ಪೆಟಲ್ಸ್ ಮಾಡಿದರೆ 5 ಬಾಲ್ಸ್ ಮಾಡ್ಬೋದು. ಇದು ಪಕ್ಕ ಪಕ್ಕ ಇಟ್ಟರೆ ಅದೇ ಅಂಟ್ಕೊಳುತ್ತೆ. ಅದಕ್ಕೆ ಮತ್ತೆ ನಾವು ಗಮ್ ಹಾಕೋದೇನು ಅವಶ್ಯಕತೆ ಇರಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಶೇಪ್ ಬರಲಿ ಅಂತ ಮಿಡಲಲ್ಲಿ ನಾನೊಂದು ಸ್ವಲ್ಪ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ಲವರ್ ಥರ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಮಿಡಲಲ್ಲಿ ನಾನು ಮತ್ತೆ ಇನ್ನೊಂದು ರೌಂಡ್ ಬಾಲ್ನ ಇಡ್ತಾ ಇದ್ದೀನಿ. ಈ ಥರ ನಾನು ಸುಮಾರು ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. ಕಲರ್‌ಫುಲ್ಲಾಗಿ ತುಂಬ ಕಲರಾಗಿ ಚೆನ್ನಾಗಿ ಕಾಣುತ್ತೆ. ಮಾಡೋಕ್ಕೂ ಒಂಥರ ಖುಷಿಯಾಗುತ್ತೆ. ಮಕ್ಕಳಿಗೂ ಟೈಮ್ ಪಾಸ್ ಮಾಡಿಸ್ಬೋದಂದ್ರೆ ಆಟ ಆಡಿಸ್ಬೋದು. ಬಟ್ ನಾವು ಜೊತೆಗಿರಬೇಕಷ್ಟೇ. ಇದನ್ನು ನಾನು ಮಿರರ್‌ಗೆ ಅಂಟಿಸಿದ್ದೀನಿ. ನಾನಿಲ್ಲಿ B7000 ಗಮ್ ಯೂಸ್ ಮಾಡಿದ್ದೀನಿ. ನಾವಿಲ್ಲ ನಾರ್ಮಲ್ ಫೆವಿಕಾಲಲ್ಲೂ ಸ್ಟಿಕ್ ಆಗುತ್ತೆ. ಇಲ್ಲ ಫೆವಿಕ್ವಿಕ್ಕೋ, ಫೆವಿಕಾಲ್ ಯಾವ್ದಾದ್ರು ಹಾಕಿ ಸ್ಟಿಕ್ ಮಾಡ್ಬೋದು. ನಮ್ಮ ಹತ್ರ ಯಾವ ಗಮ್ ಇರುತ್ತೋ ಅದರಿಂದ. ಈ ಥರ ನಾನು ಕಲರ್ ಕಾಂಬಿನೇಷನ್ ಮಾಡಿ ನಾನು ಒಂದೊಂದೇ ಜೋಡಿಸಿ ನೀಟಾಗಿ ಸ್ಟಿಕ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಈ ನಾರ್ಮಲ್ ಬೋರಿಂಗ್ ಮಿರರ್ ಇದ್ದಿದ್ದನ್ನ ಒಂದು ಸ್ವಲ್ಪ ಕಲರ್‌ಫುಲ್ಲಾಗಿ ಚೆನ್ನಾಗಿ ಕಾಣಂಗೆ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ. ಚೆನ್ನಾಗೂ ಇತ್ತು. ಅದೊಂದು ಪ್ಯಾಕೆಟ್ ₹45 ಹೊರಗಡೆ. ಆನ್‌ಲೈನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.